ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮೆಂತೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೆಂತೆ ಸೊಪ್ಪು ಒಂದು 3 ಕಟ್ಟು ತೊಗೊಂಡಿದ್ದೀನಿ, ತೆಳ್ಳಗೆ ಉದ್ದಕ್ಕೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ತೆಳ್ಳಗೆ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, 2 ಕಪ್ಪಷ್ಟು ಅಕ್ಕಿ, ಎಣ್ಣೆ, ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಕಸೂರಿ ಮೇಥಿ, ತುಪ್ಪ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ತದನಂತರ ಕಾದ ತಕ್ಷಣ ಸಾಸಿವೆ, ಚಟಪಟ ಅಂತ ಸಿಡಿದ ತಕ್ಷಣ ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ರೋಸ್ಟ್ ಆಗಬೇಕು ಹಸಿಮೆಣಸಿನ್ಕಾಯಿ. ಒಂದು ಬೌಲಷ್ಟು ಈರುಳ್ಳಿ ತೆಳ್ಳಗೆ ಕಟ್ ಮಾಡಿರೋ ಉದ್ದಕ್ಕೆ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು 2 ಕಪ್ಸ್ ಆಫ್ ಅಕ್ಕಿಗೆ ಮಾಡ್ತಿದ್ದೀನಿ. ತೊಳೆದಿಟ್ಟಿರೋ ಮೆಂತ್ಯ ಸೊಪ್ಪು 3 ಕಟ್ಟು ಸೊಪ್ಪನ್ನು ಹಾಕ್ತಿದ್ದೀನಿ. ಕೊತ್ತಂಬರಿ, ಅರಿಶಿನ ಪುಡಿ ಚೆನ್ನಾಗಿ ಹಿಂಗೆ ಫ್ರೈ ಮಾಡಿದ ಮೇಲೆ ಕಸೂರಿ ಮೇಥಿ ಹಾಕ್ತಿದ್ದೀನಿ. ಆಮೇಲೆ ತುಪ್ಪ, ತೊಳೆದಿಟ್ಟಿರೋ ಅಕ್ಕಿ, ಅದಕ್ಕೆ ನೀರು. ನಾನು 1 ಕಪ್ಪಿಗೆ 2 ಕಪ್ ನೀರು ಹಾಕ್ತೀವಲ್ವ, ಅದೇ ಥರ 2 ಕಪ್ಸಿಗೆ 4 ಕಪ್ಸ್ ಆಫ್ ವಾಟರ್ ಹಾಕಿದ್ದೀನಿ. ಆಮೇಲೆ ನಿಂಬೆಹಣ್ಣು, ನಿಮಗೆ ಹುಳಿ ಬೇಡ ಅಂದರೆ ಅದನ್ನ ಸ್ಕಿಪ್ ಮಾಡಿ. ಸಾಲ್ಟು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 2 to 3 ವಿಷಲು 2 to 3 ವಿಷಲ್ಸ್ ಆದ ನಂತರ ಹಿಂಗೆ ಓಪನ್ ಮಾಡಿಬಿಟ್ಟು ನೋಡಿ, ಈ ಥರ ಫುಲ್ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬಾಣಂತಿಗಾಗಿರ್ಬೋದು ಅಥವಾ ಸಪ್ಪೆ ಸ್ವಲ್ಪ ತಿನ್ನೋರಿಗಾಗಿರ್ಬೋದು ಮಸ್ಟ್ ಟ್ರೈ ರೆಸಿಪಿ ಅನ್ಬೋದು. ವೆರಿ ಹೆಲ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.